ಹಾಗೆ ಪ್ರಜ್ವಲ್ ಬಳಿ ಸಿಕ್ಕ ಪೆನ್ಡ್ರೈವ್ನಲ್ಲಿ ವಿಡಿಯೋಗಳೇ ಇಲ್ಲವಂತೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಜೈಲಿನಲ್ಲಿ ಸಿಕ್ಕ ನಿಷೇಧಿತ ವಸ್ತುಗಳನ್ನು ಮಾತ್ರ ಸೀಸ್ ಮಾಡಿದ್ದೀವಿ, ಅವುಗಳನ್ನು ಸೀಲ್ ಮಾಡಿ ತನಿಖಾಧಿಕಾರಿಗಳಿಗೆ ಈಗಾಗಲೇ ನೀಡಿದ್ದೀವಿ. ಸದ್ಯ ಪ್ರಜ್ವಲ್ ರೇವಣ್ಣ ಫೋನ್ನ ಪಾಸ್ವರ್ಡ್ ಇನ್ನೂ ಹೇಳಿಲ್ಲ. ಆ ಜೈಲಿನಲ್ಲಿ ಫೋನ್ ಹೇಗೆ ಬಂತು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಅಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಸೀಲ್ ಮಾಡಿ ಈಗ ಐಒ ಕಳಿಸಿದ್ದೀವಿ, ಐಒ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಅನ್ನುವಂಥದ್ದನ್ನು ಈಗ ಎಂ ನಾರಾಯಣ್ ಅವರು ಹೇಳಿದ್ದಾರೆ. ಅವತ್ತೇನು ರೈಡ್ ನಡೀತು ಅದರಲ್ಲಿ 80 ಮೊಬೈಲ್ ಸಿಕ್ಕಿದೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅದು ಸುಳ್ಳು, ಅದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಒಂದು. ಎರಡನೇದು, ಈ ಪೆನ್ ಡ್ರೈವು, ಚಾರ್ಜರು ಅಥವಾ ಮೊಬೈಲ್ ಏನಾಗಿದೆ ಇದನ್ನು ಯಾರು ಸೀಜಿಂಗ್ ಆಫೀಸರ್ ಇದ್ದಾರೆ ಅವರು ಪಂಚರ ಸಮಕ್ಷಮ ಸೀಲ್ ಮಾಡಿ ತನಿಖಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೀಲ್ ಮಾಡಿದ್ದು ಹಂಗೇ ಇದೆ. ಇದನ್ನು ಮುಂದಿನ ತನಿಖೆಗಾಗಿ ಇದು ಯಾರ ಫೋನು, ಯಾರಿಗೆ ಕಾಲ್ ಮಾಡ್ತಾಯಿದ್ರು, ಮತ್ತು ಅದರಲ್ಲಿ ಅವರು ಇನ್ಸ್ಟಾ, ಫೇಸ್ಬುಕ್ಕು ಮತ್ತು ಅಥವಾ ನೆಟ್ಫ್ಲಿಕ್ಸು ಹಾಕ್ಕೊಂಡಿರೋಂತ ಏನು ಖರೀದಿ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ವರ್ಡ್ ಅವ್ರು ನೀಡಿಲ್ಲ. ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಂಥದ್ದು ಯಾರು ಯೂಸ್ ಮಾಡ್ತಾಯಿದ್ರು, ಪ್ರಜ್ವಲ್ ರೇವಣ್ಣ ಅವರ ಅಥವಾ ಅದ್ರ ಇರೋವಂಥ ಇನ್ನೊಬ್ಬ ರಾಯ್ ಅಂತ ಅವ್ರದ ಹೆಂಗೆ ಈ ಮೊಬೈಲ್ ಬಂದಿತ್ತು ಒಳಗಡೆ ಅನ್ನೋದನ್ನು ತನಿಖೆ ಮಾಡೋದು ನಮ್ಮ. ಹಾಗೆ ಪ್ರಜ್ವಲ್ ಬಳಿ ಸಿಕ್ಕ ಪೆನ್ಡ್ರೈವ್ನಲ್ಲಿ ವಿಡಿಯೋಗಳೇ ಇಲ್ಲವಂತೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಜೈಲಿನಲ್ಲಿ ಸಿಕ್ಕ ನಿಷೇಧಿತ ವಸ್ತುಗಳನ್ನು ಮಾತ್ರ ಸೀಸ್ ಮಾಡಿದ್ದೀವಿ, ಅವುಗಳನ್ನು ಸೀಲ್ ಮಾಡಿ ತನಿಖಾಧಿಕಾರಿಗಳಿಗೆ ಈಗಾಗಲೇ ನೀಡಿದ್ದೀವಿ. ಸದ್ಯ ಪ್ರಜ್ವಲ್ ರೇವಣ್ಣ ಫೋನ್ನ ಪಾಸ್ವರ್ಡ್ ಇನ್ನೂ ಹೇಳಿಲ್ಲ. ಆ ಜೈಲಿನಲ್ಲಿ ಫೋನ್ ಹೇಗೆ ಬಂತು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಅಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಸೀಲ್ ಮಾಡಿ ಈಗ ಐಒ ಕಳಿಸಿದ್ದೀವಿ, ಐಒ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಅನ್ನುವಂಥದ್ದನ್ನು ಈಗ ಎಂ ನಾರಾಯಣ್ ಅವರು ಹೇಳಿದ್ದಾರೆ. ಅವತ್ತೇನು ರೈಡ್ ನಡೀತು ಅದರಲ್ಲಿ 80 ಮೊಬೈಲ್ ಸಿಕ್ಕಿದೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅದು ಸುಳ್ಳು, ಅದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಒಂದು. ಎರಡನೇದು, ಈ ಪೆನ್ ಡ್ರೈವು, ಚಾರ್ಜರು ಅಥವಾ ಮೊಬೈಲ್ ಏನಾಗಿದೆ ಇದನ್ನು ಯಾರು ಸೀಜಿಂಗ್ ಆಫೀಸರ್ ಇದ್ದಾರೆ ಅವರು ಪಂಚರ ಸಮಕ್ಷಮ ಸೀಲ್ ಮಾಡಿ ತನಿಖಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೀಲ್ ಮಾಡಿದ್ದು ಹಂಗೇ ಇದೆ. ಇದನ್ನು ಮುಂದಿನ ತನಿಖೆಗಾಗಿ ಇದು ಯಾರ ಫೋನು, ಯಾರಿಗೆ ಕಾಲ್ ಮಾಡ್ತಾಯಿದ್ರು, ಮತ್ತು ಅದರಲ್ಲಿ ಅವರು ಇನ್ಸ್ಟಾ, ಫೇಸ್ಬುಕ್ಕು ಮತ್ತು ಅಥವಾ ನೆಟ್ಫ್ಲಿಕ್ಸು ಹಾಕ್ಕೊಂಡಿರೋಂತ ಏನು ಖರೀದಿ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ವರ್ಡ್ ಅವ್ರು ನೀಡಿಲ್ಲ. ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಂಥದ್ದು ಯಾರು ಯೂಸ್ ಮಾಡ್ತಾಯಿದ್ರು, ಪ್ರಜ್ವಲ್ ರೇವಣ್ಣ ಅವರ ಅಥವಾ ಅದ್ರ ಇರೋವಂಥ ಇನ್ನೊಬ್ಬ ರಾಯ್ ಅಂತ ಅವ್ರದ ಹೆಂಗೆ ಈ ಮೊಬೈಲ್ ಬಂದಿತ್ತು ಒಳಗಡೆ ಅನ್ನೋದನ್ನು ತನಿಖೆ ಮಾಡೋದು ನಮ್ಮ